ಹಾಸನ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಇವಿಎಂ ಮಿಷಿನ್ ಕೈಕೊಟ್ಟಿರುವಂಥದ್ದು. ಮತದಾನ ಮಾಡಲಿಕ್ಕೆ ಸರತಿ ಸಾಲಿನಲ್ಲಿ ಜನ ನಿಂತಿದ್ದಾರೆ, ಬಟ್ ಮಿಷಿನ್ ಕೈಕೊಟ್ಬಿಟ್ಟಿದೆ. ಇವಿಎಂ ಮಿಷಿನ್ ಅನ್ನು ರಿಪೇರಿ ಮಾಡ್ತಾ ಇದ್ದಾರೆ ಸಿಬ್ಬಂದಿಗಳು ಅನ್ನುವಂತಹ ಮಾಹಿತಿ ಸಿಗ್ತಾ ಇರುವಂಥದ್ದು. ಮತದಾನವನ್ನು ಮಾಡಲಿಕ್ಕೆ ಸರತಿ ಸಾಲಿನಲ್ಲಿ ಜನರು ನಿಂತಿದ್ದಾರೆ, ಬಟ್ ಇವಿಎಂ ಮಿಷಿನ್ನಲ್ಲಿ ದೋಷ ಕಾಣಿಸಿಕೊಂಡಿದೆ, ಕೆಟ್ಟಿದೆ. ಅದನ್ನು ಸರಿ ಮಾಡಲಿಕ್ಕೆ ಈಗ ಸಿಬ್ಬಂದಿಗಳ ಆಗಮನ ಕೂಡ ಆಗಿರುವಂಥದ್ದು. ಕೆಲವೇ ಕ್ಷಣಗಳಲ್ಲಿ ಎಲ್ಲವನ್ನೂ ಕೂಡ ಸರಿಪಡಿಸಲಿಕ್ಕೆ ಸಿಬ್ಬಂದಿಗಳು ಮುಂದಾಗ್ತಾ ಇದ್ದಾರೆ. ಹಾಸನದಲ್ಲಿ ನಡೆದಿರುವಂತಹ ಘಟನೆ ಇದು. ಬೆಳಗ್ಗೆಯೂ ಕೂಡ 2-3 ಕಡೆಗಳಲ್ಲಿ ಈ ರೀತಿಯ ಘಟನೆ ಆಗಿತ್ತು. ಈಗ ಮತ್ತೆ ಸಂಜೆ 4 ಗಂಟೆಯಷ್ಟೊತ್ತಿಗೆ ಇವಿಎಂ ಮಷಿನ್ನಲ್ಲಿ ದೋಷ ಕಾಣಿಸಿಕೊಂಡಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಮಷಿನ್ ಕೈಕೊಟ್ಟಿದೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇರುವಂಥದ್ದು. ಜನ ಸರತಿ ಸಾಲಿನಲ್ಲಿ ಕ್ಯೂ ನಿಂತಿದ್ದಾರೆ, ಮತದಾನವನ್ನು ಮಾಡಬೇಕು, ತಮ್ಮ ಹಕ್ಕನ್ನು ಚಲಾಯಿಸಬೇಕು ಅಂಥೇಳಿ. ಬಟ್ ಇಲ್ಲಿ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿದೆ. ಈ ರೀತಿಯ ಪ್ರಾಬ್ಲಮ್ಗಳು ಸಾಮಾನ್ಯ, ಅದನ್ನು ಕೆಲವೇ ಕ್ಷಣಗಳಲ್ಲಿ ಚುನಾವಣಾಧಿಕಾರಿಗಳು ಸರಿ ಮಾಡ್ತಾರೆ. ಅದಕ್ಕೆ ಅಂತ ಒಂದು ಪ್ರತ್ಯೇಕ ತಂಡ ಕೂಡ ಇರುತ್ತೆ. ಈಗ ಕೆಲಸ ಕೂಡ ಆಗ್ತಾ ಇರುವಂಥದ್ದು ನೀವು ಕೂಡ ಗಮನಿಸ್ತಾ ಇದ್ದೀರಿ. ಬೇಲೂರು ತಾಲೂಕಿನ ಚೌಡನಹಳ್ಳಿಯಲ್ಲಿ ನಡೆದಿರುವಂತಹ ಘಟನೆ. ಹಾಸನ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿರುವಂಥದ್ದು. ಇವಿಎಂ ಮಷಿನ್ ಕೈಕೊಟ್ಟಿದೆ. ಅದನ್ನು ಸರಿಪಡಿಸುವಂತಹ ಕೆಲಸವನ್ನು ಈಗ ಚುನಾವಣಾಧಿಕಾರಿಗಳು ಅಲ್ಲಿ ಮಾಡ್ತಾ ಇರುವಂಥದ್ದು. ಹಾಗಾಗಿ ಚುನಾವಣಾಧಿಕಾರಿಗಳಿಗೆ ಮೊದಲೇ ಅವರಿಗೆ ಟ್ರೈನಿಂಗ್ ಕೊಟ್ಟಿರ್ತಾರೆ, ತರಬೇತಿಯನ್ನು ಕೊಟ್ಟಿರ್ತಾರೆ. ಅದೆಲ್ಲೋ ಅವ್ರ ಜವಾಬ್ದಾರಿಯಲ್ಲೇ ಮಾಡ್ತೀನಿ ಅಂತ ಎಲ್ಲ ಹೇಳ್ತಿದ್ರು. ಸೊ ನೋಡುವ ಹೇಗೆ ಅಂತ. ಅದು ಮುಂದಿನ 10 ವರ್ಷ 5 ವರ್ಷ 10 ವರ್ಷ ಅಂದರೆ 3650 ದಿವಸ, ಅದರ ಅರ್ಧ 5 ವರ್ಷ. ನೋಡುವ ಹೇಗೆ ಮುಂದೆ ಅಂತ. ಇದೊಂದು ಒಂಥರ ನಾವು ಚಾನ್ಸ್ ತಗೋತೀವಲ್ವ, ಅಂದರೆ ಮತದಾರರು ಚಾನ್ಸ್. ಅದಕ್ಕೆ ಬಹುಶಃ ಏನೋ ಬೇಸರ ಇರ್ಬೋದು, ಅದಕ್ಕೆ ಬಾರದಿರ್ಬೋದು, ಇದನ್ನ ನಿಷ್ಕಾರಣವಾಗಿ ಅಲ್ಲದೆ ಇರ್ಬೋದು. ಸೊ ಅವರಿಗೂ ದೇ ಮೇ ಹ್ಯಾವ್ ಗುಡ್ ರೀಸನ್ ಯಾಕೆ ನಾವು ಮತ ಕಟ್ಟಲು ಹೋಗೋದಿಲ್ಲ ಅಂತ. ಸರ್, ಈಗ ಮತದಾನಕ್ಕೆ ಇನ್ನೂ ಒಂದು 3 ಗಂಟೆ ಟೈಮ್ ಇದೆ ಸರ್. ಮತದಾನ ಮಾಡದೇ ಇರೋರಿಗೆ ಅನಂತ ಅವರು ಏನು ಸಂದೇಶ ಕೊಡ್ತಾರೆ ಸರ್? ಅದೇ ಹೌದು. ಅಟ್ ದ ಸೇಮ್ ಟೈಮ್ ಈಗ ಅನೇಕ ಸಲ ಕೆಲವು ಕಡೆ ಅನೇಕ ಕಡೆ ಕೇಳಿ ಬರ್ತದೆ, ನಾವು ಏನಾದ್ರು ಹೇಳಿದ್ದು ಮತದಾನಕ್ಕೆ ಹೋಗಿ ಅಂತ. ಅವರು ಅಲ್ಲರಿ ಕಳೆದ 5 ವರ್ಷದಿಂದ 10 ವರ್ಷದಿಂದ ಯಾರಿಗೋಸ್ಕರ ನಾವು ಮತ ಹಾಕಿದ್ದು ಅವರು ಬರಲೇ ಇಲ್ಲ, ಯಾವತ್ತೂ ನಮ್ಮನ್ನು ವಿಚಾರಿಸ್ಕೊಳ್ಳೇ ಇಲ್ಲ. ನಾವು ಯಾಕೆ ಹೋಗಿ ಹಾಕಬೇಕು? ಹಾಗೂ ಅವ್ರ ರಿಯಾಕ್ಷನ್ ಇರ್ತದೆ. ಸೊ ಮೆಸೇಜ್ ಪಾಸ್ ಮಾಡ್ತೀರಾ ಸರ್ ಅವ್ರಿಗೆಲ್ಲ? ಏನಿಲ್ಲ, ಇದೇ ಮೆಸೇಜ್. ವಿಶ್ವದ ಅತಿ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ ಅಂದರೆ ಅದು ಭಾರತ. ಭಾರತದಲ್ಲಿ ಇವತ್ತು ಚುನಾವಣೆಯ ಹಬ್ಬ. ದೇಶದಲ್ಲಿ 2ನೇ ಹಂತದ ಚುನಾವಣೆ, ರಾಜ್ಯದಲ್ಲಿ ಮೊದಲ ಹಂತದ ಚುನಾವಣೆ ಆಗ್ತಾ ಇದೆ. ಸಹಜವಾಗಿಯೇ ಸಂಭ್ರಮ ಇರಬೇಕಿತ್ತು. ಜನ ಈ ಸಂಭ್ರಮದಲ್ಲಿ ಭಾಗಿಯಾಗಿ ತಮ್ಮ ಹಕ್ಕನ್ನು ಚಲಾಯಿಸಬೇಕಿತ್ತು. ಬಟ್ ವಿದ್ಯಾವಂತರು, ಬುದ್ಧಿವಂತರು ನಗರ ಪ್ರದೇಶದಲ್ಲಿಯೇ ಮತದಾರರು ಚುನಾವಣೆಯಿಂದ ವಿಮುಖರಾಗಿದ್ದಾರೆ.